ಕರ್ನಾಟಕವನ್ನು ನಾವು ಅವಲೋಕಿಸಿದ್ರೆ 12ನೇ ಶತಮಾನ ನಮ್ಮೆಲ್ಲರಿಗೂ ಕೂಡ ವಿಶ್ವಮಾನ್ಯವಾದಂಥ ಒಂದು ಶತಮಾನ. ಅದರಲ್ಲೂ ನಮ್ಮ ರಾಜ್ಯಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಂಥ ಒಂದು ಶತಮಾನ. ಸಮಾಜದಲ್ಲಿ ನಡೆ ನುಡಿ ಎರಡನ್ನೂ ಕೂಡ ಸಮಾನವಾಗಿಟ್ಕೊಂಡು ನುಡಿದಂತೆ ನಡೆಯುವುದು, ನಡೆದಂತೆ ನುಡಿಯುವುದು ಇವೆರಡನ್ನೂ ಕೂಡ ಏಕೀಕೃತಗೊಳಿಸಿ ಸಮಾಜವನ್ನು ಕಟ್ಟಿದ ಶ್ರೇಯ 12ನೇ ಶತಮಾನದ ಶರಣರಿಗೆ ನಮ್ಮ ರಾಜ್ಯದಲ್ಲಿ ಸಲ್ತದೆ. ಹಾಗಾಗಿ ಅವರು ವಿಶ್ವಮಾನ್ಯರಾಗಿದ್ದಾರೆ. ಇವತ್ತು ಬಸವಾದಿ ಶರಣರನ್ನು ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಸ್ಮರಿಸ್ಕೊಳ್ತೇವೆ. ಅವರ ಸಂದೇಶವನ್ನು ವಿಶ್ವಕ್ಕೆ ಸಾರ್ತೇವೆ. ವಿಶ್ವದ ಅನೇಕ ದೇಶಗಳಲ್ಲಿ ಅವರ ವಿಚಾರಧಾರೆಗಳನ್ನು, ವಿಚಾರವಂತಿಕೆಗಳನ್ನು, ಅವರ ಹೋರಾಟದ ಸ್ವರೂಪವನ್ನು ಎಲ್ಲರೂ ಕೂಡ ಗೌರವಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಆ ಅಗ್ರಗಣ್ಯ ಶರಣರ ಶ್ರೇಣಿಯಲ್ಲಿ ಮೇಲ್ಪಂಕ್ತಿಯಲ್ಲಿ ಸೇರಿದಂಥವರು ಮಡಿವಾಳ ಮಾಚಿದೇವರು. ಜಯಂತ್ಯೋತ್ಸವವನ್ನು ಒಂದು ಸಮಾಜ ಬಹಳ ಹೆಮ್ಮೆಯಿಂದ, ಗೌರವಪೂರ್ವಕವಾಗಿ, ಭಕ್ತಿಭಾವದಿಂದ ಅವರನ್ನು ಸ್ಮರಿಸ್ಕೊಳ್ಳುವಂಥದ್ದು. ಈ ಎಲ್ಲ ಆಚರಣೆಗಳ ಮೂಲ ಉದ್ದೇಶ, ಸರ್ಕಾರ ಸುಮಾರು 30ಕ್ಕೂ ಹೆಚ್ಚು ಜಯಂತಿಯನ್ನು ನಾವು ಆಚರಿಸ್ತಾ ಇರ್ತಕ್ಕಂಥದ್ದು. ನಮ್ಮ ಪರಂಪರೆಯಲ್ಲಿ ಈ ರೀತಿ ಅನೇಕ ಅವತಾರ ಪುರುಷರು ಬಂದು ಹೋಗ್ತಾರೆ. ಅದ್ರ ಜೊತೆಗೆ ಅವರು ಒಂದು ಸಮಾಜವನ್ನು ಕೂಡ ಪ್ರತಿನಿಧಿಸ್ತಾರೆ. ಅವರ ಹೋರಾಟದ ಇತಿಹಾಸ, ಅವರ ಹೋರಾಟದ ಹಾದಿ, ಅವರು ಸಮಾಜಕ್ಕೆ ಕೊಟ್ಟಂಥ ಸಂದೇಶ, ಇವತ್ತಿನ ಕಾಲಘಟ್ಟಕ್ಕೆ ಅವರ ಯಾವ ಸಂದೇಶ ಪ್ರಸ್ತುತವಾಗಿ ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಒಂದು ಸಮಾಜ ಅನ್ಯೋನ್ಯತೆಯಿಂದ, ಪ್ರೀತಿ ವಾತ್ಸಲ್ಯದಿಂದ, ಪರಸ್ಪರ ಗೌರವಾದರಗಳಿಂದ ಬೇಕಾಗಿರುವ ಅಂಶಗಳು, ಆ ಎಲ್ಲವನ್ನು ಕೂಡ ಆಗಾಗ್ಗೆ ನಾವು ಮೆಲ್ಕನ್ನು ಹಾಕ್ತಾ ಇರಬೇಕು. ಯುವ ಪೀಳಿಗೆಗೆ ಅದನ್ನು ನಾವು ಸದಾ ಯುವಕರನ್ನ ಆ ವಿಷಯಗಳಲ್ಲಿ ಜಾಗೃತಗೊಳಿಸ. ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇದರ ಸಂಯುಕ್ತ ಆಶ್ರಯದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಇವತ್ತು ಬಹಳ ಒಂದು ಅರ್ಥಪೂರ್ಣವಾಗಿ ಆಗಿದೆ. ಎಷ್ಟು ಅರ್ಥಪೂರ್ಣವಾಗಿ ಆಗಿದೆ ಅಂತ ಕೇಳಿದ್ರೆ, ಸಾಗಿ ಬರತಕ್ಕಂತಹ ಮೆರವಣಿಗೆಯಿಂದ ಹಿಡಿದು ಇಲ್ಲಿ ಇರತಕ್ಕಂತಹ ವೇದಿಕೆ ಕಾರ್ಯಕ್ರಮ ಇರಬಹುದು, ಅದು ಬಹಳ ಒಂದು ಅಚ್ಚುಕಟ್ಟಾಗಿ ಆಗಿದೆ. ಅದರಿಂದ ನಾವು ಇಡೀ ಮಡಿವಾಳ ಸಮಾಜದ ಬಂಧುಗಳಲ್ಲಿ ನಮ್ಮ ವಿನಂತಿ ಒಂದೇ, ಈ ಸಮಾಜ ಬಹಳ ವರ್ಷಗಳ ಇತಿಹಾಸ ಇದೆ. ಇನ್ನೊಂದು ಕಡೆಯಿಂದ ಪೌರಾಣಿಕವಾಗಿ, ಹಾಗೆ ಐತಿಹಾಸಿಕವಾಗಿ, ಹಾಗೆ ಸ್ವಾತಂತ್ರ್ಯ ಹೋರಾಟದಿಂದ ಹಿಡಿದು ಬೇರೆ ಬೇರೆ ಆಯಾಮದಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ ಒಂದು ಸಮಾಜ. ಈ ಸಮಾಜದ ಸರಿಯಾಗಿರತಕ್ಕಂಥ ಒಂದು ಅಧ್ಯಯನ ನಡೆಯಬೇಕು. ಈ ಮಡಿವಾಳ ಸಮಾಜಕ್ಕೆ ಎಷ್ಟು ಸಹಸ್ರಾರು ವರ್ಷಗಳಿಂದ ಇತಿಹಾಸ ಇದೆ, ಈ ಇತಿಹಾಸದ ಹಿನ್ನೆಲೆ ಏನು, ಈ ದೇಶಕ್ಕೆ ಮಡಿವಾಳ ಸಮಾಜ ಕೊಟ್ಟಂತಹ ಕೊಡುಗೆಗಳೇನು, ಹಾಗೆಯೇ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಇರಬಹುದು, ಹಾಗೆ ಬೇರೆ ಬೇರೆ ಆಯಾಮದಲ್ಲಿ ನಮ್ಮ ಮಡಿವಾಳ ಸಮಾಜವನ್ನು ಕಡೆಗಣಿಸಿದಂತಹ ಪರಿಸ್ಥಿತಿಗಳು ಇದೆ ಇವತ್ತು. ಅದರಿಂದ ನಮ್ಮ ಇಡೀ ಮಡಿವಾಳ ಸಮಾಜದ ಇತಿಹಾಸವನ್ನು ಕೆದಕಿದ್ರೆ, ಈ ಭವ್ಯ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಒದಗಿಸಬೇಕಾದ್ರೆ ಆ ಮಡಿವಾಳ ಸಮಾಜದ ಪಾತ್ರ ಏನು ಅನ್ನುವಂಥದ್ದು ಅದು ನಮ್ಮ ಇತಿಹಾಸದಲ್ಲಿ ಕೂಡ ಈಗ ದೊರಕ್ತಾ ಇಲ್ಲ. ಅದು ಕಾರಣ ಏನಂತ ಹೇಳಿದ್ರೆ, ಈ ಭವ್ಯ ಭಾರತದ ಸ್ವಾತಂತ್ರ್ಯ ದಿವಸದ ಸಮಯ ಸಂದರ್ಭ ಕಾಲದಲ್ಲಿಯೂ ಕೂಡ ಈ ಶಿವಾಜಿ ಮಹಾರಾಜರನ್ನು ಸಂರಕ್ಷಣೆ ಮಾಡಿದ್ರ ಒಂದು ಮಹತ್ತರವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಮಡಿವಾಳ ಸಮಾಜದ ಪಾತ್ರ ಅಗಾಧವಾಗಿದೆ. ಅದರಿಂದ ಇಂತಹ ಒಂದು ಒಳ್ಳೆಯ
ಮನೋಸ್ಥಿತಿ ಉಳ್ಳತಕ್ಕಂತಹ, ಒಳ್ಳೆಯ ಸೇವಾ ಮನೋಭಾವನೆ ಉಳ್ಳತಕ್ಕಂತಹ ಈ ಸಮಾಜವನ್ನು ಇವತ್ತು ಕಡೆಗಣಿಸಿದಂತಹ ವ್ಯವಸ್ಥೆಗಳನ್ನೆಲ್ಲ ನಾವು ನೋಡ್ತೇವೆ. ನಮಗೆ ಬಹಳ ಮುಖ್ಯವಾಗಿ ನಾವು ಏನು ಸರಕಾರದಿಂದ ಒಂದು ವ್ಯವಸ್ಥೆಯನ್ನು ಕೇಳೋದೇನಂತ ಹೇಳಿದ್ರೆ, ಒಂದು ಕಡೆಯಿಂದ ಒಂದು SC ಸೇರಿಸಬೇಕು ಅನ್ನುವಂತಹ ಒಂದು ದೊಡ್ಡ ಮಹತ್ತರವಾಗಿರತಕ್ಕಂತಹ ಹೋರಾಟದ ಒಂದು ವ್ಯವಸ್ಥೆಗೆ ಒಂದು ದೊಡ್ಡ ಮಟ್ಟದ ರೂಪುರೇಷೆಯನ್ನು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅದು ವತಿಯಿಂದ ಅದರ ನೇತೃತ್ವದಲ್ಲಿ ಒಂದು ನಡೆಯಲಿಕ್ಕೆ ಇದೆ. ಇನ್ನೊಂದು ಏನಂತ ಹೇಳಿದ್ರೆ, ನಮಗೆ ರಾಜಕೀಯವಾಗಿ ಮಡಿವಾಳ ಸಮಾಜಕ್ಕೆ ಒಂದಷ್ಟು ಪ್ರಾತಿನಿಧ್ಯತೆ ಕೊಡಬೇಕು ಅಂತ. ಯಾಕಂತ ಕೇಳಿದ್ರೆ, ಮಡಿವಾಳ ಅಭ್ಯರ್ಥಿಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಒಂದು MLA ಇರಬಹುದು, ಒಂದು MP ಇರಬಹುದು, ಒಂದು MLC ಇರಬಹುದು, ಬೇರೆ ಬೇರೆ ಏನು ವ್ಯವಸ್ಥೆಗಳಲ್ಲಿ ಮಡಿವಾಳ ಸಮಾಜಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಮೀಸಲಿರಿಸಬೇಕು. ಏನಂತ ಹೇಳಿದ್ರೆ, ಈ ಸಮಾಜದ ಅಭಿವೃದ್ಧಿಗೋಸ್ಕರ. ಆನಂತರ ಬಹುತೇಕವಾಗಿ ಒಂದು ಬಡತನ, ಆನಂತರ ಶಿಕ್ಷಣಕ್ಕೆ ಎಷ್ಟು ಸರ್ಕಾರದಿಂದ ಒಳ್ಳೆಯ ಪ್ರತಿಭೆ ಉಳ್ಳತಕ್ಕಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಏನೆಲ್ಲ ಸವಲತ್ತುಗಳನ್ನು ಕೊಡಬೇಕು ಅಂತ, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದರ ಬಗ್ಗೆ ಒಂದು ಮಡಿವಾಳ ಸಮಾಜದ ಬಗ್ಗೆ ಒಂದು ಒಳ್ಳೆಯ ರೀತಿಯ ಏನು ಲೆಕ್ಕಾಚಾರ ಮಾಡಿ ರೂಪುರೇಷೆಗಳನ್ನು ತಯಾರು ಮಾಡಿ, ಈ ಸಮಾಜಕ್ಕೆ ಏನು ಬಡತನ ಇದೆ, ಈ ಸಮಾಜಕ್ಕೆ ಶಿಕ್ಷಣಕ್ಕೆ ಕೊರತೆ ಇದೆ, ಇದಕ್ಕೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಕಾಳಜಿ ವಹಿಸಬೇಕು. ಆನಂತರ ಬಡತನ ನಿರ್ಮೂಲನ ಏನಂತ ಹೇಳಿದ್ರೆ, ಗಾಂಧೀಜಿಯವರ ರಾಮರಾಜ್ಯದ ಕನಸು ಏನಂತ ಹೇಳಿದ್ರೆ ಆ ಬಡತನ ನಿರ್ಮೂಲನ ಆಗಬೇಕು ಅಂತ. ಇವತ್ತಿಗೂ ಕೂಡ ಮಡಿವಾಳ ಸಮಾಜ ಜೋಪಡಿಯಲ್ಲಿ ಬದುಕುವಂತಹ ವ್ಯವಸ್ಥೆಯ ಸಮಾಜ ಇವತ್ತು. ಯಾಕಂತ ಕೇಳಿದ್ರೆ, ಕಾಯಕದಲ್ಲಿ ತೊಡಗಿಸಿಕೊಂಡಿದೆ. ಕಾಯಕದಿಂದ ಬರತಕ್ಕಂಥ ವ್ಯವಸ್ಥೆಗಳು ಅದೇನು ದುಬಾರಿಯಾಗಿರುವುದಿಲ್ಲ, ಅತ್ಯಲ್ಪ. ಆದ್ರಿಂದ ಬಡತನ ನಿರ್ಮೂಲನೆಗೆ, ನಮ್ಮ ಮಡಿವಾಳ ಸಮಾಜದ ಬಡತನ ನಿರ್ಮೂಲನೆಗೆ ನಮ್ಮ ಏನು ಸರ್ಕಾರಗಳು, ಅದೇ ರೀತಿಯಲ್ಲಿ ಚುನಾವಣೆ ಬಂದಾಗ ರಾಜಕೀಯ ವ್ಯಕ್ತಿಗಳು ಒಂದಷ್ಟು ಇಂಥ ಕಾರ್ಯಕ್ರಮದಲ್ಲಿ ಬಂದು ಆಶ್ವಾಸನೆಗಳನ್ನು ಕೊಡ್ತಾರೆ. ನಿಮ್ಮ ಸಮಸ್ಯೆಗಳೇನಿದ್ರು ನಮ್ಮ ಹತ್ರಕ್ಕೆ ಬನ್ನಿ, ನಾವು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ತೇವೆ. ಆನಂತರ ನಿಮ್ಗೇನು ಸವಲತ್ತುಗಳು ಬೇಕು ಅಂತ ಏನು ಚುನಾವಣೆ ಹತ್ತಿರ ಬಂದಾಗ ಎಲ್ಲರೂ ಬಂದು ಕಾಲಿಡಿಯುವಂಥ ಪರಿಸ್ಥಿತಿ ಮಾಡ್ತಾರೆ, ಕೈ ಮುಗಿಯುತ್ತಾರೆ. ಅದರಿಂದ ಒಬ್ಬ ಮತದಾರನ ಒಂದೊಂದು ಮತವೂ ಕೂಡ ಆ ಅಭ್ಯರ್ಥಿಯನ್ನು ಗೆಲ್ಲಿಸುವುದರಲ್ಲಿ ಒಬ್ಬ ಪ್ರತಿನಿಧಿಯ ಒಂದು ಮತವೂ ಕೂಡ ಬಹಳ ಪ್ರಾಧಾನ್ಯತೆಯನ್ನು ಹೊಂದಿದೆ. ಅಂತ ಮತದ ಪ್ರಾಧಾನ್ಯತೆಯನ್ನು ಒಬ್ಬ ರಾಜಕೀಯವಾಗಿ ಏನು MLA MP ಆದವನು ಭಾವಿಸಿಕೊಳ್ಳಬೇಕು. ಒಬ್ಬ ಅಭ್ಯರ್ಥಿಯ ಮತ ಅಲ್ಲಿ ಒಂದು ಕಡಿಮೆ ಆದರೆ ಅವನ ಸೋಲು ಉಂಟಾಗ್ತದೆ. ಅದರಿಂದ ಒಂದು ಮತದಾರನ ಕಷ್ಟವನ್ನು ಕೂಡ ರಾಜಕೀಯ ವ್ಯಕ್ತಿಗಳು ಅರಿಯುವಂತ ವ್ಯವಸ್ಥೆ ಆಗಬೇಕು. ಯಾಕಂತ ಕೇಳಿದ್ರೆ, ಆ ಮತದಾರರನ್ನು ಶೋಷಣೆಗೆ ಒಳಪಡಿಸುವಂತ ವ್ಯವಸ್ಥೆ ಇದೆ. ಆನಂತರ ಏನಂತ ಹೇಳಿದ್ರೆ, ಮತ ಪಡೆಯುವಂತ ಸಮಯದಲ್ಲಿ ಈ ಹಣವನ್ನು ಕೊಟ್ಟು ಮತವನ್ನು ಗಳಿಸುವಂತ ವ್ಯವಸ್ಥೆ ಇರಬಹುದು. ಇದು ನಿಜವಾಗಿರತಕ್ಕಂಥ ಮತದಾನ ಅಲ್ಲ. ಯಾವಾಗ ಹಣ ಕೊಟ್ಟು ಮತ ಪಡೀತಾರ ಅವರು ಮತ್ತೆ ನಮ್ಮ ಕೈಗೆ ಸಿಗುವುದಿಲ್ಲ ಅಂತ ಅರ್ಥ. ಯಾಕಂತ ಕೇಳಿದ್ರೆ, ಅವರಲ್ಲಿ ಸಮಾಜದ ಕಳಕಳಿ ಇಲ್ಲ ಅಂತ ಅರ್ಥ. ಅದರಿಂದ ನಾವು ರಾಜಕೀಯ ವ್ಯಕ್ತಿಗಳಲ್ಲಿ ಇರುವಂಥದ್ದಿಷ್ಟೇ, ಯಾವ ರಾಜಕೀಯ ಪ್ರತಿನಿಧಿಯಾಗಿರಲಿ ಅವನು ಒಂದಷ್ಟು ಕಟ್ಟ ಕಡೆಯ ಬೇಕು, ಅವರಿಗೆ ಸರ್ಕಾರದಿಂದ ದೊರೆಯತಕ್ಕಂಥ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಅನ್ನುವಂಥದ್ದೇ ನಮ್ಮ ಈ ಸಮಯದಲ್ಲಿ ಒಂದು ದೊಡ್ಡ ಆಶಯ. ಇನ್ನೊಂದು ಆಶಯಗಳೇನಂತ ಹೇಳಿದ್ರೆ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ನಾವು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಏನಿದೆ, ಈ ಜಿಲ್ಲೆಯ ಶಾಸಕರು ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತಹ ಏನು ಉಸ್ತುವಾರಿ ಸಚಿವರು ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತಹ MP ಗಳು ಇರ್ಬೋದು, ಅವರೆಲ್ಲರೂ ಕೂಡ ಏನಂತ ಹೇಳಿದ್ರೆ, ಇವತ್ತಿನಿಂದ ನಮ್ಮ ಮಡಿವಾಳ ಸಮಾಜದ ವತಿಯಿಂದ ಸಂಘಟಕರು, ಇಲ್ಲಿ ಯಾರೆಲ್ಲ ಸಂಘಟಕರಿದ್ದಾರೆ ಅವರು ಯಾವುದೇ ಒಂದು ಕರಪತ್ರವನ್ನು ಹಿಡಿದು ನಮಗೆ ಏನು ದೋಬಿಘಾಟ್ಗಳಾಗಬೇಕು, ಅದಕ್ಕೆ ಸ್ವಲ್ಪ ಯಂತ್ರೋಪಕರಣಗಳು ಬೇಕು, ನಮ್ಮ ಮಕ್ಕಳಿಗೆ ಸ್ವಲ್ಪ ಶಿಕ್ಷಣಕ್ಕೆ ವ್ಯವಸ್ಥೆ ಬೇಕು, ಆರೋಗ್ಯಕ್ಕೆ ತೊಂದರೆ ಆಗಿ ಹಾಸ್ಪಿಟಲಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಇವರಿಗೆ ಸವಲತ್ತುಗಳು ಬೇಕಾದಷ್ಟು ಸರ್ಕಾರದಿಂದ ಇದೆ. ಅದು ಕೇಂದ್ರ ಸರ್ಕಾರದಿಂದಲೂ ಇದೆ, ರಾಜ್ಯ ಸರ್ಕಾರದಿಂದಲೂ ಇದೆ. ಆದರೆ ಜನಪ್ರತಿನಿಧಿಗಳು ಅದರ ಮಾಹಿತಿಯನ್ನು ಅವರು ಯಾವತ್ತೂ ಕೂಡ ಕೊಡುವುದಿಲ್ಲ. ನಿಮಗೆ ಇಂಥ ಒಂದು ಯೋಜನೆಗಳಿದೆ, ಇಂಥ ಯೋಜನೆಗಳಿಂದ ನೀವು ಹಣ ಪಡ್ಕೊಳ್ಬಹುದು ಅನ್ನುವಂಥ ವ್ಯವಸ್ಥೆಗಳನ್ನು ಯಾವ ರಾಜಕೀಯ ಪ್ರತಿನಿಧಿಗಳು ಅದನ್ನು ಹೇಳುವುದಿಲ್ಲ. ಆದ್ರಿಂದ ರಾಜಕೀಯ ವ್ಯಕ್ತಿಗಳು ವೇದಿಕೆಯಲ್ಲಿ ಬಂದು ಭಾಷಣ ಏನು ಮಾಡಬೇಕಂತ ಹೇಳಿದ್ರೆ, ನೀವು ನಿಮ್ಮ ಮತದಿಂದ ನಾವು ಆಯ್ಕೆಯಾಗಿದ್ದೇವೆ, ನಮ್ಮ ಒಂದೊಂದು ವ್ಯವಸ್ಥೆಗಳಿಂದ ಇಷ್ಟು ಹಣ ಆರೋಗ್ಯಕ್ಕಾಗಿ ಮೀಸಲಿದೆ, ಇಷ್ಟು ಹಣ ಶಿಕ್ಷಣಕ್ಕಾಗಿ ಮೀಸಲಿದೆ, ಇಷ್ಟು ಹಣ ನಿಮ್ಮ ಬೇರೆ ಬೇರೆ ರೀತಿಯ ಮೂಲ ಸೌಕರ್ಯಕ್ಕಾಗಿ ಮೀಸಲಿಟ್ಟಿದ್ದೇವೆ. ಇದನ್ನು ನೀವು ಮಾಹಿತಿ ಪಡ್ಕೊಳ್ಳಿಕ್ಕೆ ಇಂಥ ಅಧಿಕಾರಿಗಳ ಬಳಿಗೆ ತೆರಳಿ ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ನಿಮ್ಗೆ ನಾವು ಕೊಡತಕ್ಕಂಥ ಸೌಲಭ್ಯಗಳನ್ನು ಈ ರೀತಿಯಲ್ಲಿ ಪಡ್ಕೊಳ್ಳಿ ಅನ್ನುವಂಥ ವ್ಯವಸ್ಥೆಯನ್ನು ರಾಜಕೀಯ ವ್ಯಕ್ತಿಗಳು ಮಾತಾಡಬೇಕು ಭಾಷಣದಲ್ಲಿ.
ಅದನ್ನು ಬಿಟ್ಟು ಅವರೊಂದಷ್ಟು ಆಶ್ವಾಸನೆಗಳನ್ನು ಕೊಡ್ತಾರೆ ಹೋಗ್ತಾರೆ. ಅದು ಎಲ್ಲಿಗೆ ಮುಟ್ಟುತ್ತದೆ ಅಂತ ಕೇಳಿದರೆ ಕೇವಲ ಭಾಷಣಕ್ಕಷ್ಟೇ ಮೀಸಲಾಗ್ತದೆ ವಿನಃ ಬಿಟ್ಟರೆ ಮಾಧ್ಯಮದಲ್ಲಿ ಒಂದಷ್ಟು ಹರಿದಾಡುತ್ತದೆ ಬಿಟ್ಟರೆ ಅದು ನಮ್ಮ ಯಾವುದೇ ರೀತಿಯ ಒಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಅದರ ಬಗ್ಗೆ ಅನುಭವಗಳು ಇಲ್ಲ. ಆದ್ರಿಂದ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ರಾಜಕೀಯ ವ್ಯಕ್ತಿಗಳು ನಮ್ಮ ಮಡಿವಾಳ ಸಮಾಜದ ಎಲ್ಲ ರೀತಿಯ ಸಮಸ್ಯೆಗಳನ್ನು ಗಮನಿಸಿ ಗುರುತಿಸಿ ಅದಕ್ಕೆ ಸೂಕ್ತವಾಗಿರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಒದಗಿಸಿಕೊಡಬೇಕು. ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಇದನ್ನು ಮಾಧ್ಯಮದ ಮುಖಾಂತರವಾಗಿ ಅವರಿಗೆ ಒಂದು ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಈ ಪ್ರಯತ್ನ ನಾವು ಮತ್ತೊಮ್ಮೆ ಈ ಭಾಗಕ್ಕೆ ಬರುವಾಗ ಅದು ಸಾಕಾರ ಆಗಿರಬೇಕು. ಇದಕ್ಕೆ ಮಡಿವಾಳ ಮಾಚಿದೇವರ ಪೂರ್ಣ ಅನುಗ್ರಹ ದೊರೆಯಬೇಕು ಅಂತ ನಾವು ಪ್ರಾರ್ಥಿಸಿಕೊಳ್ತೇವೆ. ನಾನು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಮಡಿವಾಳ ಮಾಚಿದೇವರ ನಿಗಮದ ಅಧ್ಯಕ್ಷರು. ಈಗ ಈ ದಿವಸ ಮಾಚಿದೇವರ ಜಯಂತಿಯನ್ನು ಏನು ಸರ್ಕಾರದ ಮಾಡ್ತಾ ಇದ್ರು ಅದನ್ನು 1ನೇ ತಾರೀಕು ಬದಲು DC ಅವರು ನಮ್ಮ ಮನವಿಗೆ ಬಂಧಿಸಿ ಈ ದಿವಸ ಮಾಡಿದ್ದಾರೆ. ಅವರಿಗೆ ನಾನು ವಂದನೆಗಳು ತಿಳಿಸ್ತಾ ಈ ಮುಂದಿನ ತಿಂಗಳು ಈ ಒಂದು ಪೂರ್ವಭಾವಿ ಸಭೆ ಮಾಡ್ತಾ ಇದ್ದೀರಿ. SC ಹೋರಾಟದ ಬಗ್ಗೆ ಡೇಟು ಮಾರ್ಚ್ 12ರಂದು ನಾವು SC ಹೋರಾಟದ 1,500ದಿಂದ 2,000 ಜನ ಸೇರಿ ಪೂರ್ವಭಾವಿ ಸಭೆ ಮಾಡ್ತಾ ಇದ್ದೀರಿ. ಬೃಹದಾಕಾರವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೆ ಸಜ್ಜಾಗೋದಕ್ಕೆ ಆವತ್ತು ಕಾರ್ಯಕ್ರಮ ರೂಪರೇಷೆಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲಾ ತಾಲೂಕುಗಳಿಂದ ಜಾಗೃತಿ ಮೂಡಿಸೋದಕ್ಕೆ ಎಲ್ಲಾ ತಾಲೂಕು ಜಿಲ್ಲೆಗಳಲ್ಲಿ ನಾವು ಟೂರ್ ಮಾಡಿ 3 ತಿಂಗಳು ಟೂರ್ ಮಾಡ್ತಾ ಇದ್ದೀರಿ. ಆ ಟೂರ್ ಮುಖಾಂತರ ಎಲ್ಲರಿಗೂ ಹುರಿದುಂಬಿಸಿ ಒಂದು ಮಾಚಿದೇವರದ್ದು ಏನು ನಮ್ಮನ್ನ ಮಡಿವಾಳರ SCಗೆ ಸೇರಿಸಬೇಕು ಅನ್ನೋ ಒಂದೇ ಒಂದು ಕೂಗನ್ನ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೆ ಆ ದಿವಸ ನಾವು ಸಭೆ ಸೇರ್ತಾ ಇದ್ದೀವಿ. ರಾಜಕೀಯ ಈಗ ನೋಡಿ, ನಾವು ಫೆಬ್ರವರಿ 1ಕ್ಕೆ ಮಾಡಿದ್ದೀರಿ ಸರ್ಕಾರಿ ಕಾರ್ಯಕ್ರಮ. ಇವತ್ತು ನಮ್ಮ ಅಪೇಕ್ಷೆ ಮೇರೆಗೆ ಆಗಿರೋದು ಕಾರ್ಯಕ್ರಮ. ಆಮೇಲೆ ಏನು ಮಾನ್ಯ MLA ಅವರು ಇರಬೇಕಾಗಿತ್ತು. MLA ಅವರು ನನಗೆ ಫ್ರೀ ಬಜೆಟ್ ಮೀಟಿಂಗ್ ಇದೆ ಬೆಂಗಳೂರಲ್ಲಿ ಅಂತ ಹೋಗಿದ್ದಾರೆ. ಮತ್ತೆ ಸುಧಾಕರ್ ಇವರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅವರೂ ಸಮೇತ ನನಗೆ ಏನು ಕ್ಯಾಬಿನೆಟಲ್ಲಿ ಕರೆದಿದ್ದಾರೆ, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಅಂತ ನಮಗೆ ವಿಷಯ ತಿಳಿಸಿದ್ದಾರೆ. ಅವರೆಲ್ಲ ನಮ್ಮ ಜೊತೆಲಿದ್ದಾರೆ. ಮತ್ತೆ ಯಾರು ಈ MP ಸುಧಾಕರ್ ಅವರು ಸಮೇತ ಅವರು ಬಂದು ವಿಶ್ ಮಾಡಿ ನಮ್ಮ ಸಮಾಜದ ಅಧ್ಯಕ್ಷರಿಗೆ ವಿಶ್ ಮಾಡಿ ನೀವು ಮಾಡಿ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅವ್ರು ಫ್ಲೈಟ್ ಟಿಕೆಟ್ ತೋರಿಸಿದ್ರು. 10ವರೆಗೆ ಫ್ಲೈಟ್ ಇದ್ದಿದ್ದರಿಂದ ಅವ್ರು ಹೊರಟಿದ್ದಾರೆ. ನಮ್ಮ ಸಮಾಜಕ್ಕೆ ನೀವು ಏನು ಅನುಕೂಲ ಮಾಡಬೇಕು ನಾವು ಮಾಡ್ತೀರಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇದೇನು ರಾಜಕೀಯದವ್ರು ಬರದೇ ಇರೋದು ಏನು ನಮ್ದೇನು ಈ ದೊಡ್ಡದು ಇದೇನೆಲ್ಲ ಬರ್ತಾರೆ, 100ಕ್ಕೆ 100 ಬರಲೇಬೇಕು. ಯಾಕೆಂದ್ರೆ ನಮ್ಮ ಸಮಾಜ ಒಂದು ಪಕ್ಷದ ಜೊತೆ ನಿಂತ್ಕೊಂಡ್ರೆ ಒಬ್ಬರು ಸೋಲ್ತಾರೆ, ನಾವು ನಿಲ್ದೇ ಇರೋದು ಅವ್ರಿಗೆ ನಾವು ಯಾವ ಕಡೆ ನಿಂತಿರೋ ಅವ್ರು ಗೆಲ್ತಾರೆ. ಯಾಕೆಂದ್ರೆ ನಾವು ಎಲ್ಲ ತಾಲೂಕುಗಳಲ್ಲಿ 5, 3, 2, 8, 10 ಈ ತರ ಜನಸಂಖ್ಯೆ ಇರೋದ್ರಿಂದ ಸೋಲ್ಸೋಬಹುದು, ಗೆಲ್ಸೋಬಹುದು. ಅದಕ್ಕೋಸ್ಕರ ರಾಜಕೀಯದವ್ರು ಬಂದೇ ಬರ್ತಾರೆ. ಮುಂಚೆ ಇತ್ತು, ನೀವು ಹೇಳ್ದಂಗೆ ನಮ್ಮನ್ನು ಕಡೆಗಣಿಸ್ತಾ ಇದ್ರಿ. ಈಗ ಹಂಗಿಲ್ಲ, ಮಡಿವಾಳರನ್ನ ಕರೀರಿ ಅಂತಾರೆ. ಹಂಗಾಗಿ ನಮಗೂ ಅದು ಶಕ್ತಿ ಇದೆ. ಮಾಚಿದೇವರ ನಿಗಮ ಮಾಡಿದ್ದಾರೆ. ಸರ್ಕಾರ 44 ಕೋಟಿ ಇದೆ ಇವಾಗ ನಮ್ಮ ನಿಗಮದಲ್ಲಿ. ಅದನ್ನ ಏನು ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಹಂಗಾಗಿ ನಾವು ಏನು ಅದಿಲ್ಲದೆ ನಮ್ಗೆ ಶಕ್ತಿ ಇಲ್ಲದೆ ನಮ್ಗೆ ಯಾಕೆ ಅಷ್ಟೊಂದು ದುಡ್ಡು ಬಿಡುಗಡೆ ಮಾಡಿದ್ರು? ಬೇರೆಯವ್ರಿಗೆ 5 ಕೋಟಿ ಕೊಟ್ಟಿದ್ದಾರೆ, ನಮ್ಗೆ 33 ಕೋಟಿ ಕೊಟ್ಟಿದ್ದಾರೆ ಈ ಸಾಲಲ್ಲಿ. ಯಾಕೆ ಕೊಡ್ತಾರೆ? ನಮ್ಗೆ ಶಕ್ತಿ ಇರೋದಕ್ಕೆ ಕೊಟ್ಟಿರೋದು. ಈ ಸಾರಿ 150 ಕೋಟಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಂಗಾಗಿ ನಮ್ದೇ ಆದ ಶಕ್ತಿ ಇದೆ. ನಾವು ರಾಜಕೀಯದಲ್ಲಿ ಇಲ್ಲದೆ ಇರ್ಬೋದು. ಈಗ ನನಗೆ ಸಚಿವ ಸ್ಥಾನಮಾನ ಕೊಟ್ಟಿದ್ದಾರೆ. ನಿಗಮದ ಅಧ್ಯಕ್ಷನ ಮಾಡಿ ಸಚಿವ ಸ್ಥಾನಮಾನ ಕೊಟ್ಟಿದ್ದಾರೆ. ನಾವು ಈಕ್ವಲ್ ಟು ಮಿನಿಸ್ಟರ್ ಏನು ಸ್ಥಾನಮಾನಗಳಿದೆ ಅಷ್ಟು ಕೊಟ್ಟಿದ್ದಾರೆ. ನಮಗೂ ಒಂದು ಹೆಮ್ಮೆ ಇದೆ. ನಾನು ರಾಜಕೀಯ ವ್ಯಕ್ತಿ ಅಲ್ವಾ? ನೀವು ಹೇಳಿದ್ರಿ ರಾಜಕೀಯ ವ್ಯಕ್ತಿ ಅಲ್ಲ, ನಾನು ರಾಜಕೀಯ ವ್ಯಕ್ತಿನೇ, ಸಮಾಜದ ಜೊತೆ ಸಮಾಜದವನು. ಆದರೆ ನಾನು ಸಚಿವ ಸ್ಥಾನಮಾನ ಹೊಂದಿದ್ದೀನಿ ಅಂತಂದ್ರೆ ನಾನು ರಾಜಕೀಯ ವ್ಯಕ್ತಿನೇ ಅಲ್ವಾ? ಸಿದ್ದರಾಮಣ್ಣವರು ನಮಗೆ ಪೂರ್ಣ ಆಶೀರ್ವಾದ ಇದೆ. ಅವರು ಭರವಸೆ ಕೊಟ್ಟಿದ್ದಾರೆ ನಮಗೆ, ನಮ್ಮ ಸಮಾಜನ SC ಸೇರಿಸೋದಕ್ಕೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಅನುಕೂಲ ಮಾಡ್ತಾರೆ. ಸಿ ನಂಜಪ್ಪ ಅಂತ ಮಡಿವಾಳ ಮಾಚಿದೇವ ನಿಗಮದ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷರು. ಇವರು SC ಹೋರಾಟ ಸಮಿತಿ ಅಧ್ಯಕ್ಷರು ಮಾಡಿದ್ದೀರಿ. ಇವರು ನೇತೃತ್ವದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಟೋಟಲ್ ಕೆಲಸ ಮಾಡ್ತಾ ಇಡೀ ರಾಜ್ಯಾದ್ಯಂತ ಟೂರ್ ಮಾಡಿ ಹೊರದುಂಬಿಸಿ ನಾವು SC ಹೋರಾಟನ ಜಾಗೃತಿಗೊಳಿಸ್ತಾ ಇದ್ದೀವಿ. ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮಡಿವಾಳ ಮಾಚಿದೇವರ ಜಯಂತಿನ ನಾವು ಏರ್ಪಡಿಸಿದ್ವಿ. ಎಲ್ಲ ನಮ್ಮ ಅಧಿಕಾರಿಗಳು ನಮ್ಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿ ನಮ್ಮ ತಾಲೂಕು ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಸಂಘ ಎಲ್ಲ ನಮ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ.
ಈ ಕಾರ್ಯಕ್ರಮದಲ್ಲಿ ಮಾಡೋ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಜಯಂತಿ ಮಾಡೋ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ನಾವು ಈ ಕಾರ್ಯಕ್ರಮವನ್ನು ಹಾಗೂ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ. ಯಾಕಣ್ಣ ಅಧಿಕಾರಿಗಳು ಯಾರು ಬಂದಿಲ್ಲ? MLA ಅವರು, MP, ಉಸ್ತುವಾರಿ ಸಚಿವರು? ಉಸ್ತುವಾರಿ ಸಚಿವರು ಯಾವುದೋ ಒಂದು ಎಲೆಕ್ಷನ್ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ಆದ ಕಾರಣ ಬರಲ್ಲ ಅಂತ ಅಂದ್ಬಿಟ್ಟು ಮುಂಚೆನೆ ಕಾರ್ಡ್ ಕೊಟ್ಟಿದ್ದಾಗ ಹೇಳಿದ್ದಾರೆ. ಅಷ್ಟೇ ಬಿಟ್ಟು ಬೇರೆ ಯಾವುದೇ ರೀತಿ ಇಲ್ಲ. ಪ್ರೋಗ್ರಾಮ್ ಚೆನ್ನಾಗಿದೆ. ಪ್ರೋಗ್ರಾಮ್ ತುಂಬ ಚೆನ್ನಾಗಿದೆ ಅಣ್ಣ. 14 ಪಲ್ಲಕ್ಕಿಗಳು ಬಂದಿದ್ದಾವೆ. ಪಂಚಾಯತಿ ವ್ಯಾಪ್ತಿಗಳಲ್ಲಿ ಬಂದಿದೆ 14 ಪಲ್ಲಕ್ಕಿಗಳು ಬಂದಿದ್ದಾವೆ. ನಮ್ಮ ಜನ ಒಗ್ಗಟ್ಟು ನೀವೇ ಆಲ್ರೆಡಿ ನೋಡಿದ್ದೀರ ನೆಲ್ಲ. ಸರಿಸುಮಾರು ಪ್ರೊಸೆಸಿಂಗ್ ಅಲ್ಲಿ ಒಂದು 700ಕ್ಕೂ ಅಧಿಕವಾಗಿ ಜನ ಪಾಲ್ಗೊಂಡಿದ್ರು. ಎಷ್ಟನೇ ಜಯಂತಿ ಇದು? 8ನೇ ಜಯಂತಿ ಅಣ್ಣ. ನಾವು ಮಾಡಿರೋದು ಬಂದು 4ನೇ ಜಯಂತಿ ಇದು. ಚಿಕ್ಕಬಳ್ಳಾಪುರ ತಾಲೂಕಿಂದ ನಾವು ಮಾಡೋದು ಬಂದು 4ನೇ ಅದ್ದೂರಿ ಜಯಂತಿ ಇದು. ನಾರ್ಮಲ್ ಆಗಿ ನಮ್ಮ ಜನಾಂಗ ಗೊತ್ತಲ್ಲ, ಸ್ವಲ್ಪ ಇದಕ್ಕೆಲ್ಲ ಹಣಕಾಸು ಸ್ವಲ್ಪ ಜಾಸ್ತಿ ಖರ್ಚು ಬರೋದ್ರಿಂದ ನಾವು 3 ವರ್ಷಕ್ಕೊಂದ್ಸಲ 2 ವರ್ಷಕ್ಕೊಂದ್ಸಲ ಮುಂದಾಳತ್ವ ತಗೊಂಡಾಗ ನಾವು ಮಾಡೋದು ಜಾಸ್ತಿ. ನಾವು ಈ ಸಲ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ರಾಜಣ್ಣನವರು ಹಾಗೂ ರಾಜ್ಯ ನಿರ್ದೇಶಕರಾದ ಪ್ರಭಾಕರ್ ಅವರ ನೇತೃತ್ವದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ತಂಡ ತುಂಬಾ ಚೆನ್ನಾಗಿ ಮಾಡೋದಕ್ಕೋಸ್ಕರ ಗೈಡ್ಲೈನ್ಸ್ ಮೇಲೆ ನಾವು ಮಾಡಿದ್ದು. ಸುಮಾರು ಏನು ಖರ್ಚು ವೆಚ್ಚ ಬಂದಿದೆ ಎಲ್ಲ ನೋಡಿಕೊಂಡು ಇದು ಮಾಡಿದ್ದಾರೆ. ಮಾಡಬೇಕು ಅನ್ನೋ ನಮ್ಮ ಅಭಿಲಾಷೆ ಇದೆ. ನೋಡೋಣ, ಇನ್ನೆಲ್ಲ ಮಡಿವಾಳ ಮಾಚಿನ ಆಶೀರ್ವಾದ ಇದ್ರೆ ಮಾಡ್ತೀವಣ್ಣ. ಸರ್ಕಾರ ಕಡೆಯಿಂದ ಮಾಡ್ಬೋದಲ್ಲ ವರ್ಷ? ಸರ್ಕಾರದ ಕಡೆಯಿಂದ ಮಾಡ್ತೀವಣ್ಣ. ಬಟ್ ಜನಗಳು ಸೇರ್ಸೋದು ಇನ್ನೊಂದು ಮತ್ತೊಂದು ಎಲ್ಲ ಬಂದು ನಮ್ಗೆ ಜವಾಬ್ದಾರಿ ಅತಿ ಹೆಚ್ಚಿರ್ತಣ್ಣ. ಈಗ ನಾವೆಲ್ಲ ವೃತ್ತಿಪರ ಕೆಲಸನ ನಂಬ್ಕೊಂಡು ನಾವು ಬದುಕ್ತಾ ಇರೋದ್ರಿಂದ ಒಂದು ದಿನ ನಾವು ರಜೆ ಹಾಕಿದ್ರೆ ನಮ್ಗೆ ಅವತ್ತಿನ ದಿನ ಸಂಬಳಗಳು ಬರೋದಿಲ್ಲ ಇನ್ನೆಲ್ಲ. ಪ್ಲಸ್ ನಮ್ಮ ಜೀವನ ಹೊಟ್ಟೆಪ್ಪ ನಡೆಯಲ್ಲ. ಈಗ ಈ ಜಯಂತಿ ಮಾಡೋದಕ್ಕೋಸ್ಕರವಾಗಿ ನಾನು ನನ್ನ ಟೀಮ್ ಅಂದ್ರೆ ನಮ್ಮ ಪದಾಧಿಕಾರಿಗಳು ಏನಾದ್ರು ಇದ್ದಾರೆ ಅವರೆಲ್ಲರೂ ಬಂದು ಹೆಚ್ಚು ಕಮ್ಮಿ 1 ತಿಂಗಳಿಂದ ಶ್ರಮ ಪಟ್ಟಿದ್ದಾರೆ. 1 ತಿಂಗಳು ಪಟ್ಟರೆ ಶ್ರಮ ಇವತ್ತು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿದೆ ಜನರಿಗೆ. ರಾಘವೇಂದ್ರ ಜಿ ಅನ್ಬಿಟ್ಟು ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರು. ಮಹಾಶಿವಶರಣ ವಚನ ಸಂರಕ್ಷಕ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ತತ್ವ ಸಿದ್ಧಾಂತ ಆದರ್ಶಗಳನ್ನ ನಾವು ನಮ್ಮ ಸಮುದಾಯಕ್ಕೆ ಸಾರ್ಲಿಕ್ಕೋಸ್ಕರ ನಮ್ಮ ಸರ್ಕಾರದ ಮತ್ತೆ ನಮ್ಮ ಜಿಲ್ಲಾಡಳಿತ ಚಿಕ್ಕಬಳ್ಳಾಪುರ ಮತ್ತೆ ಜಿಲ್ಲಾ ಪಂಚಾಯತ್ ವತಿಯಿಂದ ಮತ್ತೆ ಅದಕ್ಕೂ ಹೆಚ್ಚಿನಾಗಿ ನಮ್ಮ ಮಡಿವಾಳ ಮಾಚಿದೇವರ ಸಂಘ ಕೋಟೆ ಚಿಕ್ಕಬಳ್ಳಾಪುರ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ತಾವು ಕಂಡಂತೆ ಎಲ್ಲ ನಮ್ಮ ಪ್ರಮುಖ ರಸ್ತೆಗಳಲ್ಲಿ ಇವತ್ತು ವಿಜೃಂಭಣೆಯಿಂದ ನಮ್ಮ ಪಲ್ಲಕ್ಕಿಗಳ ಮೆರವಣಿಗೆ ಸಾಗಿದೆ. ಇದು ಅಭೂತಪೂರ್ವವಾದ ಒಂದು ಯಶಸ್ವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಮುಖ್ಯ ಕಾರಣವಾಗಿ ನಮ್ಮ ಏನೊಂದು ಗ್ರಾಮಗಳಿಂದ ಶ್ರೀರಾಮ್ಪುರ, ನಾಯಿನಹಳ್ಳಿ, ಕೊಂಡೇನಹಳ್ಳಿ, ಬಚ್ಚಳ್ಳಿ, ದಿನ್ನೂರು, ಕಳವಾರ, ಯಾಲ್ಗೆರೆ, ಮಂಚಿನಬೈಲೆ, ಪಟ್ಟೇನಹಳ್ಳಿ, ಜಾತವಾರ, ಅಂಗ್ರೇಕ್ನಹಳ್ಳಿ, ಡಿ ಹೊಸೂರು, ಮಂಡಿಕಲ್ಲು, ಕೋಶೆಟ್ಟಹಳ್ಳಿ, ಕೊತ್ನೂರು, ಆಮೇಲೆ ಇನ್ನು ಹಲವಾರು ತಮ್ಮನಾಯಕನಹಳ್ಳಿಯಿಂದ ಸೌಂಡ್ ಸಿಸ್ಟಮ್ಮು ಎಲ್ಲ ನಮ್ಮ ಮಡಿವಾಳ ಕುಲಬಂಧರ ಸಹಕಾರ, ಅದರ ಜೊತೆ ನಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ನಮ್ಮ ಜನಾಂಗದ ನಾಯಕರ ಒಂದು ಶ್ರಮದ ಫಲ ಇವತ್ತು ಈ ಒಂದು ಮಾಚಿದೇವ ಜಯಂತಿಯ ಯಶಸ್ವಿಗೆ ಕಾರಣ ಅಂತ ನಾನು ಈ ಮೂಲಕ ತಮ್ಮಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಪ್ರಭಾಕರ್ ಅಂತ, ಈ ಒಂದು ಸಂಘದಲ್ಲಿ ಉಪಾಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ನಿರ್ದೇಶಕರು ಹಾಗೂ ನೌಕರ ಸಮಿತಿ ಏನು ಇದೆ ಅದರಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸವನ್ನು ನಿಭಾಯಿಸ್ತಾ ಇದ್ದೇನೆ. ಮತ್ತು ಏನು ನಮಗೆ ಇವತ್ತು ಒಂದು ಕಾರ್ಯಕ್ರಮ ಆಯೋಜನೆ ಸರ್ಕಾರನೂ ಮಾಡಿಕೊಡ್ತಾ ಇದೆ, ಅದ್ರ ಜೊತೆ ನಾವು ಸಹ ಸಹಭಾಗಿತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಏನೋ ಒಂದು ಡೋವಿಘಾಟ್ ಅಭಿವೃದ್ಧಿ ಆಗ್ಬೋದು, ನಮ್ಮ ಸಮಾಜಕ್ಕೆ ಒಂದು ಸಮುದಾಯ ಭವನ ಆಗ್ಬೋದು, ಮತ್ತು ಒಂದು ವಿದ್ಯಾರ್ಥಿ ನಿಲಯದ ವಿಚಾರಗಳನ್ನು ನಾವು ಆಲ್ರೆಡಿ DC ಸಾಹೇಬ್ರ ಹತ್ರ ನಾವು ಮನದಟ್ಟನವಾಗಿ ನಮ್ಮ ರಾಘವೇಂದ್ರ ಅಧ್ಯಕ್ಷರು ಇಟ್ಟಿದ್ದಾರೆ. ಅದನ್ನು ಎಲ್ಲ ಈಡೇರಿಸ್ಕೊಡ್ತೀವಿ ಅಂತ ಅವರು ಸಹ ಭರವಸೆಯನ್ನು ಕೊಟ್ಟಿದ್ದಾರೆ. ಭರವಸೆಯೇ ನಮ್ಮ ಮೂಲ ಆಧಾರ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು.